ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ಬರು ಭ್ರಷ್ಟರು, ಸತೀಶ್ ಜಾರಕಿಹೊಳಿ ಭ್ರಷ್ಟರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಭ್ರಷ್ಟರು. ಲಕ್ಷ್ಮಿ ಬೆನ್ನ ಹಚ್ಚಿದ್ರೆ ಸತೀಶ್ ಸತ್ಯವನ್ನು ಬೆನ್ನ ಹಚ್ಚಿದ್ದಾರೆ. ನಿಜ. ಅಭಿವೃದ್ಧಿ ಅಧಿಕಾರ ಸತೀಶ್ ಜಾರಕಿಹೊಳಿ ನಿಜ. ಅದರ ದುಡ್ಡು ಎಷ್ಟು ಮಾಡಿರು? ಹೆಲಿಕಾಪ್ಟರ್ ಬೆಲೆ ಎಷ್ಟು ಕೋಟಿ ಕೋಟಿ ಆಸ್ತಿ ತಮ್ಮ ಹೆಂಡತಿ ಹೆಸರು ಮೇಲೆ ಮಾಡಿದ್ದಾರೆ, ಮಕ್ಕಳ ಹೆಸರು ಮೇಲೆ ಮಾಡಿದ್ದಾರೆ. ಇವರು 5,000 ಎಷ್ಟೊಂದು ಕೋಟಿ, 10,000 ಕೋಟಿ ಮೇಲಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ 2001-2ರಲ್ಲಿ ಒಂದು ಸ್ಕೂಟಿ ಪೆಪ್ಟೈಲ್ ಕೊಳ್ಳಿಕ್ಕೆ ಆಗಲಿಲ್ಲ ಖಾನಾಪುರದಲ್ಲಿ. ಲಕ್ಷ್ಮೀ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಿಂದ 20,000 ಲೋನ್ ತೊಗೊಂಡು ಅವ್ರು ಎತ್ಕೊಂಡು ಆದರು, ಲೋನ್ ತುಂಬಲಿಲ್ಲ ಅಂದ್ರೆ. ಮತ್ತು ಅದೇ ಸೊಸೈಟಿಲಿ ಇವರು ಡೈರೆಕ್ಟರ್ನೂ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗೆಷ್ಟು 1,000 ಕೋಟಿ. 15 BMW ಟೈಪ್ ಕಾರ್ 9997 ಮತ್ತು 7999 ಎಲ್ಲ ಡಿಸ್ಟಿಕ್ದು ಕೋಡ್ ನಂಬರ್ಗಳು. ಚಂದ್ರ ಎಟ್ಟುವಳಿ ಅವ್ನು ಕೋಟ್ಯಾಧೀಶ. ಈಗ MLC ಎಷ್ಟು ಖರ್ಚು ಮಾಡಿದ್ರು? ಮಗ ಮುರಾ ಹೆಬ್ಬಾಳ್ಕರ್ MP ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡಿದ್ರು? ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲು ಸೋತರು, ನಂತರ ಎರಡನೇ ಸಲ ಆರಿಸಿ ಬಂದರು, ಮಂತ್ರಿ ಆದರು. ಅವಾಗ ಎಷ್ಟು ಖರ್ಚು ಮಾಡಿದ್ರು? ಈಗ ಎಷ್ಟು ಕೋಟಿ ಆಸ್ತಿ ಇದೆ? ಐರಾ ಫಿಲ್ಮ್ ಪ್ರೊಡಕ್ಷನ್ದಲ್ಲಿ ಎಷ್ಟು ಕೋಟಿ ಹೂಡಿದ್ದಾರೆ ಇವರು? 2 ಫಿಲ್ಮ್, ಅದು ಸರ್ಕಾರದ ಪರ್ಮಿಷನ್ ಇಲ್ಲದೆ ನಟನೆ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡ್ತಾ ಇದ್ರಿ? ಇಬ್ಬರು ಸಚಿವರನ್ನ ಇಟ್ಕೊಂಡು ಬದಲು ಮಾಡಿ ಇವರನ್ನ. ತಾಕತ್ತಿಲ್ಲ ನಿಮಗೆ, ಯಾಕಂದ್ರೆ ಸರ್ಕಾರ ಬಿದ್ದು ಹೋಗ್ತದೆ. DK ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದಿದ್ರೆ, ನೀವು ಸತೀಶ್ ಜಾರಕಿಹೊಳಿ ಹಿಂದಿದ್ದೀರಿ. ಮತ್ತೆ ಹೆಂಗೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇದೆ? ಗ್ಯಾರಂಟಿಗಳೇ 55,000 ಕೋಟಿ ಹೋಗ್ತಾ ಇದೆ, ಎಕ್ಸೈಸ್ನ 42,000 ಕೋಟಿ ಬರ್ತಾ ಇದೆ. ಅದಕ್ಕೆ ನಿಮ್ಮ ಬಾಳೆ ಚಲೋ ಇದೆ. ಕುಡುಕರ ಹೆಚ್ಚು ಕುಡಿತಾ ಇದ್ದಾರೆ ಅಂತ ನಿಮ್ಮ ಸರ್ಕಾರ ನಡೆದಿದೆ. ಅವರ ಮಧ್ಯಪ್ರಿಯರಿಲ್ಲ, ನಿಮ್ಮ ಸರ್ಕಾರ ನಡೀತಾ ಇಲ್ಲ. ಮತ್ತು ಅಭಿವೃದ್ಧಿಗಾಗಿ ಹಣ ಎಲ್ಲಿದೆ? ಅಪೋಸಿಷನ್ ಶಾಸಕರಿಗೆ 25 ಲಕ್ಷ ಅಂತ, ತಮ್ಮ ಶಾಸಕರ 50 ಲಕ್ಷ ಬಿಡುಗಡೆ ಅಂತ, 50 ಕೋಟಿ ಅಂತ. ಇರಲಿ, ಅಭಿವೃದ್ಧಿಗೆ ರೊಕ್ಕನೇ ಇಲ್ಲ. ಮತ್ತು ಅಭಿವೃದ್ಧಿ ಯಾರ್ದಾಗ್ತಾ ಇದೆ? ಮಂತ್ರಿಗಳ ಅಭಿವೃದ್ಧಿ ಆಗ್ತಾ ಇದೆ. ವರ್ಗಾವಣೆ ಎಷ್ಟು ದುಡ್ಡು ಮಾಡಿರು ಲಕ್ಷ್ಮೀ ಹೆಬ್ಬಾಳ್ಕರ್? ಇವ್ರದ್ದು ಆಟ ನಡಿಬೇಕಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ. ಯಾಕೆ? ಇಲ್ಲಿಗಲ್ ಕೆಲಸ ಮಾಡಿದ್ರೆ ಮಾಡಬೇಕಾ? ಎಷ್ಟು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಫ್ಯಾಕ್ಟ್ರಿ, ರಿಪೇರಿ ಫ್ಯಾಕ್ಟ್ರಿ 2 ಬೈಲಹೊಂಗಲದಲ್ಲಿ, ಒಂದು ಮತ್ತು ಬೆಳಗಾವಿ ಗ್ರಾಮೀಣದಲ್ಲಿ. ಎಷ್ಟಂತ ಹೇಳಬೇಕು? ಪ್ಲಾಟ್ಗಳೆಷ್ಟು, ಮನೆಗಳೆಷ್ಟು? ಜಾತ್ರಾ ಹೋಟೆಲ್ 19 ಕೋಟಿಗೆ ಖರ್ಚು ತೆಗೆದುಕೊಂಡಿದ್ದಾರೆ. ಮನೆನೇ ಫಾರ್ಮ್ ಹೌಸ್ ಸುಜಾ, ಯಾರು MLC ಹೆಟ್ಟುವಳಿ PA ಒಂದಿದೆ. 2 ಹೋಟೆಲ್, ಮಸಾಲ ಫ್ಯಾಕ್ಟ್ರಿ ಗುಲ್ಬರ್ಗದಲ್ಲಿ, 2 ಶುಗರ್ ಫ್ಯಾಕ್ಟ್ರಿ, ಹರ್ಷ ಶುಗರ್ ಫ್ಯಾಕ್ಟ್ರಿ. ಕೋಟಿ ಕೋಟಿ ದುಡ್ಡನ್ನು ಮಾಡ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಅವರೇ? ಇಂಥ ಮಂತ್ರಿಮಂಡಲ ಇಟ್ಕೊಂಡು ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಾ? ಒಳ್ಳೆ ಸರ್ಕಾರ ಆಡಳಿತ ನಡೀತಾ ಇದೆಯಾ? ಸೊಮ್ಮೆ ಏನೋ ಗ್ಯಾರಂಟಿ ಮಾಡಿದ್ರೆ ಅಂತ ಉಳಿದಿದೆ. ಇಲ್ಲ ಇಷ್ಟೊತ್ತಿಗೆ ನಿಮ್ಮ ಸರ್ಕಾರನ ಬಿದ್ದು ಹೋಗ್ತಿತ್ತು. ಮುಂದಿನ ಸಲ BJPಗೆ ಭಾಳ ಚಾನ್ಸ್ ಇದೆ. ಅವ್ರು ಏನೂ ಮಾಡೋದಿಲ್ಲ, ಮಾಡೋದು ಬೇಡ. ನಿಮ್ಮಲ್ಲೇ ಕಚ್ಚಿ ಆಡ್ಕೊಳ್ತಾರೆ, ನೋಡ್ಕೋತಾ ಇರಿ. ಯಾವ ರೀತಿ ರಮೇಶ್ ಜಾರಕಿಹೊಳಿ 17 ಜನ ತೆಗೆದುಕೊಂಡು ಹೋಗಿದ್ರಲ್ಲ, ಹಂಗೆ ಸತೀಶ್ ಜಾರಕಿಹೊಳಿ CM ಆಗುವಂಥ ಹೊತ್ತಿನಲ್ಲಿ ಅವರು 34 ಜನರನ್ನು ತೆಗೆದುಕೊಂಡು ಹೋಗ್ತಾರೆ. ನೋಡ್ತಾ ಇರಿ, CM ಮಾಡದೇ ಇದ್ರೆ. ಮತ್ತು ಹೈಕಮಾಂಡ್ ಎಲ್ಲ 18 ಸೀಟ್ಗಳು ಅಂದ್ರೆ B.Pharm ಇವ್ರಿಗೆ ಕೊಡ್ತಾರೆ, ಮತ್ತೆ ಹಂಚಿರಿ ಅಂತೇಳಿ. ಅಂದ್ರೆ ಆವಾಗಲೂ ಕೂಡ ಇವರು ಪ್ರಬುದ್ಧರೇ, ಇವರು ಸ್ಟ್ರಾಂಗನೇ. ಇನ್ನು ಶಂಕರಾನಂದ ಇದ್ರು, ನಂತರ ಅದಕ್ಕಿಂತ ಮೊದಲು VL ಪಾಟೀಲ್ ಇದ್ರು, ನಂತರ ಉಮೇಶ್ ಕತ್ತಿ ಇದ್ರು, ಈಗ ಸತೀಶ್ ಜಾರಕಿಹೊಳಿ. ಆದರೆ ಇವರು ಸ್ವಲ್ಪ ಅಭಿವೃದ್ಧಿ ಮಾಡ್ತಾರೆ ಅಷ್ಟೇ. ಅದ್ರ ಲೂಟಿ ಎಲ್ಲ ಲೂಟಿನೇ. ಇವ್ರು ಎಲ್ಲ ಲೂಟಿಕೋರ. ಇವರು ಇಬ್ಬರು ಸಚಿವರನ್ನ ಬದಲು ಮಾಡಂತ ಜನರು ಕೂಗಿದೆ. ಜನರ ಕೂಗನ್ನು ಯಾರು ಕೇಳೋರು? ನಾವೇ ಹೇಳಬೇಕಾಗ್ತೈತೆ ನಿಮಗೆ. ಯಾಕೆ ದುರ್ಬಲ ಧ್ವನಿ ಇಲ್ಲದ ಧ್ವನಿ, ನಿಷ್ಪಕ್ಷಪಾತ ವರದಿಯನ್ನು ಮಾಡೋರು. ನಾವಂತರ ಪ್ರಶಸ್ತಿ ಇಲ್ಲ, ಏನೂ ಇಲ್ಲ. ಸರ್ಕಾರ ಸೌಲಭ್ಯಗಳು ಏನೂ ಇಲ್ಲ. ಬ್ಯಾಡ್ ನಿಮ್ಮ ಸರ್ಕಾರ ಸೌಲಭ್ಯ, ನಿಮ್ಮ ಸರ್ಕಾರಕ್ಕೆ ಅಂತ ಹೇಳ್ತೇವೆ ನಾವು. ಸರ್ಕಾರ ಸೌಲಭ್ಯ ಯಾರಿಗೆ ಬೇಕಾಗಿದೆ? ಜನರ ಧ್ವನಿ ನಾವು. ಜನರು ನಮ್ಮನ್ನ ಹೆಚ್ಚು ಹಿಡಿತಾರೆ. ಈ ವಿಡಿಯೋ ಎಲ್ಲ ಕಡೆ ಇದನ್ನು ಮಾಡ್ರಿ, ಏನು ಎಲ್ಲ ಕಡೆ ಹಂಚಿಬಿಡ್ರಿ, ಫಾರ್ವರ್ಡ್ ಮಾಡ್ರಿ, ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡದೇ ಇದ್ರು ಕೂಡ ಜನರಿಗೆ ತಿಳಿಸ್ರಿ. ಇಂಥ ಸಚಿವರನ್ನ ಇಟ್ಕೊಂಡು ಏನು ಮಾಡತ್ತೀರ ನೀವು? ಹಿಂದೆ ಎಂತೆಂಥ ಮಂತ್ರಿಗಳಾಗಿ ಹೋದ್ರು. ಶಂಕರ್ 7 ಸಲ ಮಂತ್ರಿಗಳಾದ್ರು. ಕರೆಕ್ಟ್ ಮಾಡಿದ್ರಾ? ಏನೋ ತಮ್ಮ ಸಂಬಂಧಿಕರೇ ಪೆಟ್ರೋಲ್ ಪಂಪ್ ಕೊಟ್ಟರು, ನಂತರ ಚಿಮ್ನಿ ಲೈಸೆನ್ಸ್ ಕೊಟ್ಟರು. ಅದು ಬಿಟ್ಟರೆ ಏನು ಮಾಡಿದ್ದಾರೆ? ಒಂದು ನೀರು ಫ್ಯಾಕ್ಟ್ರಿ ತೆಗೆದ್ರು ಕನಗಲದಲ್ಲಿ. ಇರಲಿ, ಅದರ ಸಂಭಾವಿತ ರಾಜಕಾರಣಿ, ಶಾಂತ ರಾಜಕಾರಣಿ. ಇವರು ಸಂಭಾವಿತ ಎಲ್ಲ ಹೊಡಿ ಕಡಿನೂ ಮಂದಿದು, ಗುಂಡಾಗಿರಿ ಮಂದಿನೂ ದುಡ್ಡು ಮಾಡಿದ್ದಾರೆ. ಕುಕ್ಕರ್ ಟ್ರಕ್ ಗಟ್ಟಲೆ ಕುಕ್ಕರ್ ಹಂಚಿರು. ಸಿಗಡಿ ಅಂತಾರಲ್ಲ, ಒಲಿ ಏನು ಮಾಡ್ತಿರಲ್ಲ ನೀವು, ಗ್ಯಾಸ್
ಅದನ್ನ ಎಷ್ಟು ಕೊಟ್ರಿ ನೀವು ಮನೆಗೆ? ಅದು ದುಡ್ಡು ಎಲ್ಲಿ ಬಂತು? ಒಟ್ಟೆ ಲಕ್ಷ್ಮಿ ಬೆನ್ ಹತ್ತಿದ್ರೆ ಸತೀಶ್ ಒಂದು ಸ್ವಲ್ಪ ಸತ್ಯ ಬೆನ್ ಹತ್ತಿದ್ದಾರೆ ಅಂದ್ರೆ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡ್ತಾರೆ. ಅವ್ರು ಇದ್ದದ್ರಲ್ಲಿ ಚಲೋ ಅಂತ ಅಂದ್ರೆ ಕುಡ್ರಲ್ಲಿ ಮ್ಯಾಲ್ ಚಂದ ಅಂತಾರಲ್ಲ ಹಂಗೆ ಇವರು. ಅದು ಇಬ್ರು ಭ್ರಷ್ಟರನ್ನೇ. ಇವ್ರಿಬ್ರನ್ನೂ ಬದಲು ಮಾಡ್ಬೇಕು ಸಿದ್ದರಾಮಯ್ಯ ನಾವು ಕೇಳ್ತೇವೆ. ಇಲ್ಲ ನಿಮ್ಮ ಸರ್ಕಾರ ಬಿದ್ದು ಹೋಗ್ತೈತಿ. ಇದು ಜನರ ಧ್ವನಿ, ಖಡಕ್ ಧ್ವನಿ. ಇದು ಯಾರು ಹಿಂಗೆ ಮಾತಾಡೋದಿಲ್ಲ. ನಾವು ಮಾತಾಡ್ತೇವೆ ಯಾಕೆ ಜನರ ಪರವಾಗಿ. ನಮ್ಗೆ ಯಾರ್ದು ಅಂಜಿಕೆ ಇದೆ? ನಾವು ಯಾರಿಗೂ ಅಂಜೋದನೇ ಇಲ್ಲ. ಯಾಕಂದ್ರೆ ಸತ್ಯಕ್ಕೆ ಯಾಕೆ ಅಂಜಬೇಕು? ಕಾಮೆಂಟ್ ಮಾಡಾಗ ಅನ್ಸ್ತಾರ ಎಲ್ಲರೂ ನಮ್ಮ ಮೇಲೆ ಬಂದೈತೆ ಅಂತ. ಮೊನ್ನೆ ಹಂಚಾರ ಹೆಂಗೆ ಇದು ವಿಡಿಯೋ ಎಲ್ಲರಿಗೂ ಹೋಗಿ ಹೆಂಗೆ ಮುಟ್ತೈತೆ ಅದು. ಸದಾನಂದ ಬಾಬ್ನಿ ಯೂಟ್ಯೂಬ್ ಐನಿ ಸಬ್ಸ್ಕ್ರೈಬ್ ಮಾಡಂತ ಹೇಳಿದ್ದಾರೆ ಯೂಟ್ಯೂಬನ್ನು. ಯಾಕಂದ್ರೆ ಫೇಸ್ಬುಕ್ದಲ್ಲಿ ಕೇವಲ ನಿಮಗೆ ಇನ್ಫಾರ್ಮೇಷನ್ ಕೊಡೋದಷ್ಟೇ, ನಮಗೇನಿಲ್ಲ. ಸ್ವಲ್ಪ ಸದಾನಂದ ಬಾಬ್ನಿ ಯೂಟ್ಯೂಬ್ ಮಾಡಿದ್ರೆ ಸ್ವಲ್ಪ ನಾವು ದುಡ್ಡು ಬರ್ತೈತಿ ಗೂಗಲ್ನಿಂದ. $100 ಆಗಬೇಕು, ಬೇಗ ಆಗಬೇಕು, ಬೇಗ ನಮ್ಗೆ ರೊಕ್ಕ ಬರಬೇಕು. ನಾವು ನಿಮಗೆ ಸತ್ಯವಂತ ತಿಳಿಸ್ಬೇಕು. ಇಲ್ಲಿ ನಾವು ಅಂತ ಭಜನೆ ಮಾಡ್ಬೇಕಾಗ್ತೈತಿ. ನಂಬರ್ 1 ಚಾನಲ್ ಅಲ್ಲ ಸೈಯದ್ ಜಾರಕಿಹೊಳಿ ಬ್ರದರ್ಸ್. ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಅವ್ರದ್ದೇ ಅದು. SLV TV ಇದಾರ್ದು. SLV ಅಂದ್ರೇನು? ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ. ಅದು ಸಬ್ಸ್ಕ್ರೈಬ್ ಮಾಡ್ತಾರೆ. 40,000 52,000 ಬಂಡಲ್ ಇರ್ತೈತಿ, ಏನೂ ಇರಂಗಿಲ್ಲ. ಜಾರಕಿಹೊಳಿ ಸೋದರ ಭಜನೆ ಇರ್ತೈತಿ. ಅವ ಅಲ್ಲಿ ಭಜನೆ ಮಾಡ್ಕೋತ ಕೂತಾನ ಸೈಯದ. ಅಂಥದ್ದನ್ನು ಬೆಳೆಸ್ತಾರೆ ನೀವು. 60,000-70,000 ಸಬ್ಸ್ಕ್ರೈಬರ್ಸ್. ನಮ್ಮದು ಇನ್ನೂ 5,000-6,000 ಹೋಗ್ಲಿಕ್ಕೆ ಒದ್ದಾಡ್ತೇವೆ. ಮತ್ತು ಗದ್ದಿಗ ಮತ್ತು ನಾವು ಸುಳ್ಳು ಹೇಳಂಗಿಲ್ಲ. ಲಕ್ಷ ಜನ ನೋಡ್ತೈತಿ, ಕೋಟಿ ಜನ ಫಾಲೋ ಮಾಡ್ತೈತಿ, ಕರ್ನಾಟಕ ಜನ ಎಲ್ಲ ನೋಡ್ತೈತಿ ಅಂತ. ನಮಗೇನು ಬೇಡ, ನೋಡೋದೇ ಬೇಡ, ಸುಳ್ಳು ಹೇಳೋದನ್ನು ಬೇಡ. ನಮ್ಮಂಗೆ ಹೇಳಿ ನೋಡೋಣ. ಗರ್ದಿಗ ಮತ್ತು ನಾವು ಒಂದೇ ದಿವಸ ಅಂಗಡಿ ಮುಚ್ಕೊಂಡು ಹೋಗ್ತಾನೆ, ಏನೇನ ಹೇಳ್ತಾನ ಕತೆ. ನೀವು ಕತೆ ಕೇಳ್ತಾರೆ, ಆ ಕತೆಗೆ ಏನಾದ್ರು ಅರ್ಥ ಇದೆಯಾ? 2 ಜನ ನೋಡ್ತಾರೆ. ಹೌದು, 34,000 ಹೋಗಿತ್ತು. ಈಗ ನಮ್ಮ ಏನು ಎಮ್ಕಳ್ಮಿ ಕ್ಷೇತ್ರದ ಅಷ್ಟಿಗೆ ಇದ್ದಾರಲ್ಲ, ಮಾರುತಿ ಅಷ್ಟಿಗೆ, ಅವ್ರು ಒಂದು ಸಂದೇಶ ಕೊಟ್ಟರು ಮೊನ್ನೆ. 50,000 ಜನ ನೋಡಿದ್ರು. ಏನೋ ನೋಡ್ತಾ ಇದ್ದಾರೆ. ಅಂಥ ಲೀಡರ್ ಬೇಕು, ಅಂಥವ್ರು ಮಂತ್ರಿಗಳಾಗಬೇಕು. ಇಲ್ಲ 2 ಜನ ಇದಾರಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ. ಪ್ರಕಾಶ್ ಹುಕ್ಕೇರಿ ಮಾಡ್ರಿ, ಅಲ್ಲಿ ಅಶೋಕ್ ಪಟ್ಟಣ ಅವ್ರು ಮಾಡ್ರಿ. ಅವ್ರದ್ದು ಏನು ಹಿಂದೆಲ್ಲ ಮುಂದಿಲ್ಲ. ಹೆಂಗೆ ಬ್ಯಾಚುಲರ್ ಬಾಲಚಂದ್ರ ಅದಾರಲ್ಲ ಹಂಗಿದ್ದಾರೆ ಅಶೋಕ್ ಪಟ್ಟಣ ಅವರು. ಅಲ್ಲಿ ಮಳ್ಳಿ ಮಾಡ್ರಲ್ಲ ಅವ್ರನ್ನ. ಮತ್ತು ಪ್ರಕಾಶ್ ಹುಕ್ಕೇರಿ ಅಭಿವೃದ್ಧಿ ಅಧಿಕಾರ ಮಾಡ್ರಿ. MP ಇದ್ದಾಗ 5 ತಾಲೂಕುಗಳನ್ನು ನೋಡ್ತಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದೇ ಕ್ಷೇತ್ರಕ್ಕೆ ಸೀಮಿತಿಗ ಗ್ರಾಮೀಣ ಮಂತ್ರಿ ಅಂತ ಕೊಟ್ಟು ಬಿಡ್ರಿ ನೀವು. ಜಿಲ್ಲಾ ಮಂತ್ರಿ, ರಾಜ್ಯದ ಮಂತ್ರಿ ಯಾಕೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಬೆಳಗಾವಿ ಗ್ರಾಮೀಣ ಮಂತ್ರಿ ಅಂತ ಹೇಳ್ರಿ ಇವ್ರಿಗೆ. ಯಾಕೆ ಹೇಳೋದಿಲ್ಲ ನೀವು? ಇಲ್ಲೇ ಇರ್ತಾರೆ. ಉಡುಪಿ ಉಸ್ತುವಾರಿ ಮಂತ್ರಿ, ಎಲ್ಲೆಲ್ಲಿ ಉಡುಪಿ ಹೋಗ್ತಾರೆ. ಅಂದ್ರೆ ಉಡುಪಿ ಸ್ಟೇಟ್ಮೆಂಟ್ ನೋಡಿದ್ರು ಪತ್ರಿಕೆಯಲ್ಲಿ, ಟಿವಿಯಲ್ಲಿ. ಉಡುಪಿನ ಮರ್ತಿದ್ದಾರೆ, ಜನನೂ ಮರ್ತಿದ್ದಾರೆ ಇವ್ರನ್ನ. ಇಂಥವ್ರನ್ನ ಇಟ್ಕೊಂಡು ಅಲ್ಲಿ ಉಸ್ತುವಾರಿ ಯಾಕೆ ಇಟ್ರಿ ನೀವು? ಸಿದ್ದರಾಮಯ್ಯ ಕೇಳ್ತೇವೆ ನಾವು. ಬದಲಾಯಿಸಿ ಅಲ್ಲಿ ಉಸ್ತುವಾರಿ ಕಸಿದ್ಕೊಡ್ರಿ. ಅಲ್ಲಿ ಸಮೀಪ ಯಾರು ಇದ್ರೆ ಕೊಟ್ಟು ಬಿಡ್ರಿ. ಸೊ ಬೆಳಗಾವದಲ್ಲಿ ಅಲ್ಲಿ ಉಡುಪಿಗೆ ಉಸ್ತುವಾರಿ ಕೊಡೋದು ಏನು ಅರ್ಥ ಇತ್ತರದು? ಇದು ಸರ್ಕಾರ ನಡೆ ಇದು. ಮತ್ತು ಸಿದ್ದರಾಮಯ್ಯ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗೋದನೇ ಇಲ್ಲ. ಯಾಕಂದ್ರೆ ಹಂಗೆ ಅಷ್ಟು ಪ್ರಬುದ್ಧರು, ಅಷ್ಟು ದುಡ್ಡನ್ನು ಮಾಡಿದ್ದಾರೆ. ನೀವೇನಾದ್ರು ಸ್ವಲ್ಪ ಕೈ ಹಾಕಿದ್ರೆ ಜೇನುಗುಡಿ ಕೈ ಹಾಕಿದಂಗೆ. ಅದನ್ನು ಮಾಡೋದಿಲ್ಲ, ನಮಗೂ ಗೊತ್ತಿದೆ. ಆದರೆ 2.5 ವರ್ಷದಲ್ಲಿ ನಿಮ್ಮ ಮಾನದಂಡ ಏನು, ಅಭಿವೃದ್ಧಿ ಮಾನದಂಡ ಏನು? ಸುರ್ಜೇವಾಲ ಅವ್ರು ಬರ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ಹೋಗ್ತಾರೆ. ಏನು ಎನ್ಕ್ವೈರಿ ಮಾಡಿರಿ ನೀವು? ಏನು ಸುಟ್ಕೇಸ್ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದ್ರಿ? ಏನು ಬಿಹಾರ್ ಚುನಾವಣೆಗೆ ರೊಕ್ಕ ಕೇಳಕ್ಕೆ ಬಂದಿದ್ರಿ? ಅಥವಾ ಹೈಕಮಾಂಡಕ್ಕೆ ದುಡ್ಡು ಕೇಳಕ್ಕೆ ಬಂದಿದ್ರಿ? ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಡೆಲ್ಲಿ ಪ್ರಚಾರ ಮಾಡ್ಲಿಕ್ಕೆ? ಹಿಂಗೆ ಮಾಡಿನ ಇವ್ರ ಮನೆ ತುಂಬ್ಕೋತಾರ. BJP ಅವರು ಪಕ್ಷದ ಫಂಡ್ ಎಷ್ಟಿದೆ? ಅವರು ಉದ್ಯೋಗಪತಿಗಳ ಒಂದು ದುಡ್ಡಿದೆ, 2 ನಂಬರ್ ದುಡ್ಡು ಇರಲಿ. ಪಕ್ಷದ ಒಂದು ದೊಡ್ಡದಾಗಿ ಬೆಳೆದಿದೆ. ಇವರು ಮನೆ ತುಂಬ್ಕೋತಾರ. ಅವರು ಪಕ್ಷಕ್ಕೆ ಸ್ವಲ್ಪ ಅವರು ಮನೆ ತುಂಬ, ಅವರು ಭ್ರಷ್ಟರೇ. BJP ಇದನ್ನಿಲ್ಲ. ಒಂದೇ ನಾನಿ 2 ಮಕ್ಕಳು. ಹಿಂದಿನ ಸರ್ಕಾರ ಭ್ರಷ್ಟ ಇತ್ತಂತೇಳಿ ಬಿದ್ದು ಹೋಯ್ತದು. ಯಡಿಯೂರಪ್ಪನ ಮಗ ಮತ್ತು ಯಡಿಯೂರಪ್ಪ ಕೂಡ ಭ್ರಷ್ಟಾಚಾರ ಮಾಡಿದ್ರು, ಅದಕ್ಕೆ ಬಿದ್ದು ಹೋಗ್ತದು. ಸರ್ಕಾರನೇ ಬಿದ್ದು ಹೋಯ್ತು. ಹಂಗೆ ಇಲ್ಲಿ ಸರ್ಕಾರ ಬೆಳ್ತೈತೆ, ಅದು ಬೆಳಗಾವಿ ಜಿಲ್ಲೆಯಿಂದ ಬೆಳ್ತೈತೆ ಅದು. ಇಂಥ ಭ್ರಷ್ಟನ ಇಟ್ಕೊಂಡ್ರೆ ಮತ್ತೇನು ಮಾಡೋದ್ರೆ ನೀವು? ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ, ನಂದ ನಡಿಬೇಕು, DDಗಳು ಇವ್ರದ ಮಾತು ಕೇಳಬೇಕು. ಇಲ್ಲಿಗಲ್ ಕೆಲಸ ಹೆಂಗಾಗ್ತವೆ? ಏನಿದು? ಏನು ಮಾಡತ್ತಾ ಇದ್ರಿ? ಅದಕ್ಕೆ ಇವರಿಬ್ಬರನ್ನು ಬದಲಿಸಿ ಅಂಥೇಳಿ ಒಂದು ಕೂಗಿದೆ. ಇಲ್ಲಿವರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬದಲಿಸಿ ಅಂತಿತ್ತು. ಈಗ ಸತೀಶ್ ಜಾರಕಿಹೊಳಿ ಬದಲಿಸ್ಬೇಕು. ಯಾಕಂದ್ರೆ ಹೆಲಿಕಾಪ್ಟರ್ ತೊಗೊಂಡಾರಲ್ಲ, ಆ ಹೆಲಿಕಾಪ್ಟರ್ಗೆ ಎಷ್ಟು ಬೆಲೆ ಇದೆ? ಇವ್ರು CM ಆಗ್ಲಿಕ್ಕೇನೆ ಹೆಲಿಕಾಪ್ಟರ್ ತೊಗೊಂಡಾರ. ಅದ್ರಲ್ಲಿ ಬೇರೆ ಏನು ಅರ್ಥನೇ ಇಲ್ಲ.
ಯಾಕಂದ್ರೆ ಎಲ್ಲ 31 ಜಿಲ್ಲೆಗಳಿಗೆ ಅಡ್ಡಾಡ್ಬೇಕು, ಅಡ್ಡಾಡ್ಲಿ ಬೇಡ ಅಂತಾರೆ. CM ಆಗಲಿ ಬೇಡ ಅಂತಾರೆ. ಅಭಿವೃದ್ಧಿ ಮಾಡಿದಾರೆ, ಇಲ್ಲ ಅಂತಲ್ಲ. ಎಂ ಕ್ಷೇತ್ರದಲ್ಲಿ ಹೋಗ್ರಿ, ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದೆ. ಶಾರ್ಟ್ ಟರ್ಮ್ ಟೆಂಡರ್ ಏನಿರ್ತಾವಲ್ಲ PWD, ಲಾಂಗ್ ಟರ್ಮ್ ಟೆಂಡರ್ ಏನಿರ್ತಾವಲ್ಲ ಅವು ಅಲ್ಲಿ ಡೇಟ್ ಪೋಸ್ಟ್ಪೋನ್ ಮಾಡೋದು, ಇವ್ರು ದುಡ್ಡು ಹಾಕ ಇಲ್ಲಿ ಕ್ಷೇತ್ರಕ್ಕೆ ಎಲ್ಲ ಅಧಿಕಾರಿಗಳಿಗೆ ಶಾರ್ಟ್ ಟರ್ಮ್ ಇರಲಿ ಲಾಂಗ್ ಟರ್ಮ್ ಇರಲಿ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ರಿ, ದುಡ್ಡು ಏನೈತಿ ನನಗೆ ಕೊಡ್ರಿ, ನನಗಂದ್ರೆ ನಮ್ಮ ಕ್ಷೇತ್ರಕ್ಕೆ ಕೊಡ್ರಿ. ಅಲ್ಲಿ ತೋರ್ಸರ ಮಾಡೇ ಬರ್ತಾರೆ ಅವರು. ಆ ಶಾರ್ಟ್ ಟರ್ಮ್ ಟೆಂಡರ್ ಇರ್ತದ, ಅದು ಪೋಸ್ಟ್ಪೋನ್ ಆಗ್ತೈತೆ. ಸರ್ಕಾರಿ ಅಧಿಕಾರಿ ದುಡ್ಡಿಲ್ಲ ಅಂತ, ದುಡ್ಡಿತ್ತು ಈ ಕಡೆ ವರ್ಗಾವಣೆ ಆಗಿದೆ. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ದುಡ್ಡ, ಅಲ್ಲಿ MP ದುಡ್ಡ, ಅಲ್ಲೆಲ್ಲ ಮತ್ತೆ ಮೇಡಿಗೆ ಬರೋದು, ಅಲ್ಲಿ ಎಲ್ಲಿ ಹಾಕಂಗಿಲ್ಲ ಅವರು. ಮತ್ತೆ ಮುಂದಿನ ಸಲ ಅವರ ಆರಿಸಿ ಬರ್ತಾರೆ. ಯಾಕಂದ್ರೆ ಜನರಿಗೆ ಆ ಟೈಮ್ದಲ್ಲಿ 1,000 ಕೊಡಬೇಕು, ಇವ್ರು 1,500 ಕೊಡ್ತಾರೆ. ಮತ್ತು ನೀವೇನು ಮಾಡತ್ತೀರಿ, ಮತದಾರ ಯಾರು ದುಡ್ಡು ಹೆಚ್ಚು ಕೊಡ್ತಾರ ಅವ್ರಿಗೆ ಓಟ್ ಹಾಕತ್ತೀರಿ. ಹಿಂಗಾಗಿ ಇವ್ರು ಕೊಟ್ಯಾದೇಶ ಆಗ್ತಾರೆ. ಇವ್ರದೇನು ತಪ್ಪಿಲ್ಲ, ಮತದಾರ ತಪ್ಪಿದೆ. ಇರ್ಲಿ, ಏನೋ ಒಂದು ತಪ್ಪಾಗಿ ಹೋಗಿದೆ. ಮುಂದಿನ ಸಲ ಲಕ್ಷ್ಮೀ ಬೆಳಕರ್ ಬಿಡ್ತಾರೆ. ಯಾಕಂದ್ರೆ ಮನೆಗೆ ಯಾರು ಬರ್ತಾರೆ ಅವ್ರನ್ನ ಯಾರು ಗೌರವದಿಂದ ನೋಡ್ಕೋತಿಲ್ಲ. ಸೀನಿಯರ್ ಪತ್ರಕರ್ತ ಬಂದ್ರೆ ಅಪಮಾನ ಮಾಡ್ತಾರೆ. ಚಂದ್ರಹಟ್ಟಿ ಮಂತ್ರಿ ಟೈಪ್ ಅಡ್ಡಾಡತ್ತಾರ. ದುಡ್ಡು ಮಾಡೋದು ಇವ್ರ ಕಾಯಕ್ಕಾಗಿದೆ. ಯಾರಿಲ್ಲ ಏನಿಲ್ಲ, ದುಡ್ಡಿದ್ರೆ ಎಲ್ಲ ಅಂತೇಳಿ. ದುಡ್ಡಿದ್ರೆ ಎಲ್ಲ ಅಂದ್ರೆ ಅನಸಬ್ ಜೊಲ್ಲೆ ಆಗ್ಬಿದ್ರೆ ಮತ್ತೆ ಅವ್ರ ಕಡೆ ಸಾವಿರಾರು ಕೋಟಿ ಇದಲ್ಲ. ಜನರ ವಿಶ್ವಾಸ ಕಳ್ಕೊಂಡ್ರೆ ಮುಗಿದು ಹೋತ್ ನಿಮ್ಮ ಕತೆ. ಎಲೆಕ್ಷನ್ ಬರ್ತೈತೆ 6 ತಿಂಗಳ ಚಹಾ ಮತ್ತು ಬಿಸ್ಕಿಟ್ ಇಡ್ತಾರೆ. ಈಗ ಎಲ್ಲಿ ಚಹಾ ಮತ್ತು ಬಿಸ್ಕಿಟ್ ಇಟ್ಟಿದ್ರೆ ಬಿಸಿಲಾಗಿ ಬರ್ತಾರ, ಒಂದು ಕುಡಿಯಾಕ ಸಹಿತ ನೀರಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನೀವು ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವ್ರು ನಾವು ಕೇಳ್ಕೊತೆ, ಈ ಇಬ್ಬರು ಭ್ರಷ್ಟರನ್ನ ಬೇಗನೆ ಬದಲಿಸಬೇಕು. ಸಾಕಷ್ಟು ಜನ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ, ಸಾಕಷ್ಟು ಜನ ಇದಾರಲ್ಲ, ಒಳ್ಳೆದವ್ರು 4 ಸಲ ಆರಿಸಿ ಬಂದವರು ಇದಾರಲ್ಲ, ಅವ್ರು ಮಾಡ್ರಿ. ಮಹಂತೇಶ್ ಕೌಜಿಲರ್ ಮಾಡ್ರಿ, ಸಂಭಾವಿತ ರಾಜಕಾರಣಿ. ಗಣೇಶ್ ಹುಕ್ಕೇರ್ ಮಾಡ್ರಿ. ಹೆಂಗ ಮತ್ತು ಲಕ್ಷ್ಮಣ ಸವದಿಗ ಏನು ಹೇಳಿ ಕರ್ಕೊಂಡ್ಬಂದ್ರಿ ನೀವು ಪಕ್ಷಕ್ಕೆ? ಮಂತ್ರಿ ಉಪಮುಖ್ಯಮಂತ್ರಿ ಇದ್ದವ್ರು ಇಲ್ಲಿ ಮಂತ್ರಿರೇ ಮಾಡಲ್ಲ, ಅವ್ರನ್ನ ಮಾಡಂಗಿಲ್ಲ. ಜಾತಿ ರಾಜಕಾರಣ ಅಲ್ಲಿ ಹಂಚಿ ಇಲ್ಲಿ ಹಂಚದಂತ. ಏನು ಜಾತಿ ರಾಜಕಾರಣ ಮಾಡತ್ತೀರಿ ನೀವು ಕಾಂಗ್ರೆಸ್ ಅವರು? ಅಲ್ಲದು ಸಿದ್ದರಾಮಯ್ಯ ಅಲ್ಲದು. ನಿಮ್ಮ ಮಂತ್ರಿ ಮಾಡೋದು ಸರಿ ಇಲ್ಲ, ನಿಮ್ಮ ಮಂತ್ರಿ ಮಾಡೋದು ಸರಿ ಇಲ್ಲ. ಸರ್ಕಾರ ನಿಮ್ಮದು ಸರಿಯಾಗಿ ನಡೀತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ನಿಮ್ಮ ಹತ್ರ ದುಡ್ಡಿಲ್ಲ. ಎಂತ ನೀರಾವರಿ ಯೋಜನೆಗಳು ಉತ್ತರ ಕರ್ನಾಟಕದಲ್ಲಿ ಹಂಗೆ ಬಿದ್ದದ. 7-8 ಏತ ನೀರಾವರಿಗಳು. ಸಂತ್ರಸ್ತರ ಪರಿಹಾರ ನಿಧಿಯಲ್ಲಿ ಕೊಟ್ರಿ, ಕೇಂದ್ರಕ್ಕೆ ಕೈ ಮಾಡ್ತೀರಿ. ಅವ್ರು 50,000 ಕೋಟಿ ನೀವು ಕೇಳ್ತೀರಿ, ಅವ್ರು 10,000 ಕೋಟಿ ಕೊಡ್ತಾರ. ಮತ್ತು 40,000 ಕೋಟಿ ಹೆಂಗ ಎಲ್ಲಿ ತುಂಬವ್ರಿ ನೀವು? ಕಸ ಬಂಡಿರಿ ಅಂತೇಳಿ ಒಂದು ಯೋಜನೆಗಳು ಹೇಳ್ಕೋತ ಹೋಗ್ತಾರೆ. 34 ವರ್ಷ ಹಂಗೆ ಬಿದ್ದಾವ. ಕೃಷ್ಣಾ ದಂಡ 3ನೇ ಯೋಜನೆ, ಮೇಲ್ದಂಡೆ 3ನೇ ಯೋಜನೆ. ಒಟ್ಟೆ ಈ ಇಬ್ಬರು ಸಚಿವರನ್ನ ಕೈ ಬಿಡ್ಬೇಕು ಅಂತ ಕೇಳ್ಕೊತಾರೆ. ನಾವು ನಮ್ಮ ಪರವಾಗಿಲ್ಲ, ಜನರ ಪರವಾಗಿದೆ. ಜನ ಹೇಳ್ತಿದ್ದು ಏನ್ರಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ, ನೀವರೇ ಮಾತಾಡ್ರಿ, ಯಾರು ಮಾತಾಡಂಗಿಲ್ಲ. ಎಲ್ಲ ಅಡ್ಡುಗಾಡಿ ಮೇಲೆ ದಿಪ್ಪ ಇಟ್ಟು ಮಾತಾಡೋರು, ಹಿಂಗ ಹಂಗ. ನಾವು ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರಿಗೆ ಮಾತಾಡ್ತೇವೆ. ಮೂಢನಂಬಿಕೆ ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಅದಕ್ಕೆ ನಾವು CM ಆಗ್ಬೇಕಂತ ಬೆಂಬಲ ಕೊಡೋರು ನಾವು ಅವರಿಗೆ. ಇಲ್ಲಂತೇಳಿ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡೋರು ಯಾರು? 7-8 ಜನ ಇದ್ದಾರೆ ಸ್ವಾಮಿಗಳು, ಒಂದು 7-8 ಜನ. ಇವ್ರು ಅಂಥ ರಾಜಕಾರಣಿಗಳು ಒಂದು 8-10 ಜನ. ಮತ್ತು ಎಲ್ಲ ಉಳಿದವ್ರ ಮೂರ್ತಿ, ಶಿವಾಜಿ ಮೂರ್ತಿ ಮಾಡ್ಕೊತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಡ್ಡಾಡ್ತಾರೆ. ಬಸವೇಶ್ವರ ಮೂರ್ತಿ ಎಲ್ಲಿದೆ? ಒಟ್ಟೆ ಎಲ್ಲೆಲ್ಲಿ ತಮ್ಮ ಏನು ಮರಾಠಿಗರಿದ್ದಾರೆ ಅಲ್ಲಿ ಶಿವಾಜಿ ಮೂರ್ತಿ, ಎಲ್ಲಿ ಕನ್ನಡಿಗರ ಅಲ್ಲಿ ಬಸವೇಶ್ವರ ಮೂರ್ತಿ. ಗಟ್ರ ಮಾಡ್ತಾರೆ, ರಸ್ತೆ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರಕ್ಕೆ ಒಂದು ಬಂದು ನೋಡ್ರಿ, ಏನೂ ಇಲ್ಲ ಇಲ್ಲಿ. ನಂದನ ಮದುವೆ ಚಂದನ ಮಾಡ್ತೇನೆ. ಶರದ್ ಪವಾರ್ ಬಾರಾಮತಿ ಟೈಪ್ ಮಾಡ್ತಾರಂತ. ಏನು ಬಾರಾಮತಿ? ದುಡ್ಡು ಎಲ್ಲಿದೆ? ಇದು ದುಡ್ಡೆಲ್ಲ ಎಲ್ಲಿ ಹೋತು? ನಿಮ್ಮ ಕಿಶಾಕ್ ಹೋತು, ನಿಮ್ಮ ಪಾಕೆಟ್ಗೆ ಬಂತು. ಹಿಂಗಾಗಿ ಕೋಟಿ ಕೋಟಿ ದುಡ್ಡನ್ನು ಪ್ರತಿ ವರ್ಷ ಮಾಡ್ತೀನಿ. 2.5 ವರ್ಷ ಇನ್ನೊಂದು 1,000 ಕೋಟಿ ಮುಗಿತ್ಲ. ಮತ್ತಿನೇನು ಕೇಳೋರಿಲ್ಲ. ಮೇಲೆ DK ಶಿವಕುಮಾರ್ ರಕ್ಷಣೆ ಮಾಡೋಕ್ಕೆ ಇವ್ರಿಗಿದ್ದಾರೆ. ಸತೀಶ್ ಜಾರಕಿಹೊಳಿ ರಕ್ಷಣೆ ಮಾಡೋಕೆ ನೀವೇ ಇದ್ದೀರಿ CM ಅವರೇ. ಯಾಕೆ ನಿಮ್ಮ ಬಲಗೈ ಬಂಟ. ನಿಮಗೂ ಇವ್ರು CM ಆಗ್ಬೇಕಂತ ವಿಚಾರ ಇದೆ ತಲೆಯಲ್ಲಿ. ಮುಂದೆ ನೋಡೋಣ ಏನಾಗ್ತೈತೆ. ಆಗಲಿ, ಅವರು ಉತ್ತರ ಕನ್ನಡದ ಯಾರಾಗಲಿ, ಸತೀಶ್ ಜಾರಕಿಹೊಳಿ ಅಷ್ಟೇ, ಬೇರೆ ಯಾರು ಬೇಕಾದಾರ, ನಮ್ದೇನು ಅಭ್ಯಂತರ ಇಲ್ಲ. ಅದು ಮೂಢನಂಬಿಕೆ ವಿರುದ್ಧ ಏನು ಹೋರಾಟ ಮಾಡ್ತಾರೆ ಅವ್ರು ನಮಗೆ ಬೆಂಬಲ ಇದಾವೆ. ಹಿಂದೂ ಬೇರೆ, ನಮ್ಮ ಲಿಂಗಾಯತ ಸ್ವತಂತ್ರ ಧರ್ಮ ಬೇರೆ, ನಮಗೆ ಬೇರೆ ಕೊಡ್ಬೇಕು. ಇದು ನಮ್ಮ ಹೋರಾಟಕ್ಕೆ ಇವರು ಬೆಂಬಲ ಕೊಡ್ತಾರೆ. ಮತ್ತು ಮೊದಲಿನ ಇದಾರ ಅವರು. ಅದಕ್ಕೆ ಬೇಗನೆ ಈ ಸಚಿವರನ್ನ ಇಬ್ಬರನ್ನ ಬದಲಿಸಿ ಅಂತ ಸಾರ್ವಜನಿಕರ ಪರ ಹೇಳತ್ತಿದ್ರು. ಅದು ನಾನು ನಿಮ್ಗೆ ಹೇಳತ್ತೀವಿ. ನಮ್ಮ ಕಡೆ ಏನೂ ಇಲ್ಲಪ್ಪ, ನಾವು ಯಾರ ಪರವಾಗಿಲ್ಲ, ಯಾರ ವಿರುದ್ಧ ಇಲ್ಲ.
ನಮಗೇನು ಸಂಬಂಧ ಇತ್ತು? ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ನಮಗೇನು ಸಂಬಂಧ ಇದೆ ಮಾಧ್ಯಮದವ್ರಿಗೆ? ಅದು ನಿಷ್ಪಕ್ಷಪಾತ ವರದಿ ಮಾಡೋರು ನಾವು ಕರ್ನಾಟಕದಲ್ಲಿ. ನಾವು ನಂಬರ್ 1 ಅಂತ ಹೇಳಂಗಿಲ್ಲ. ನಿಮ್ಗೆ ಗೊತ್ತಿದೆ ನಂಬರ್ 1, ನಂಬರ್ 2, ನಂಬರ್ 3 ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಮ್ದಿದೆ. ಎಷ್ಟೋ ಅಧಿಕಾರಿಗಳದ್ದು ನಾವು ಮಾಡಿದ್ದೇವೆ. ಲೋಕಾಯುಕ್ತಗಳು ಹಿಡಿದುಕೊಂಡಿದೆ. 15-20 ಲೋಕಾಯುಕ್ತ ಹಿಡಿದುಕೊಟ್ಟು ಅದ್ರ 2 ಮಂದಿ ಸಸ್ಪೆಂಡ್ ಆದರು. 4-5 ಜನರಿಗೆ ದಂಡಾಗಿದೆ. ಉಳಿದಾರೆಲ್ಲ ಬಚಾವ. ನಾವು ಕೆಟ್ಟದ್ರಲ್ಲ. ಮತ್ತೆ ನಿಮ್ಮ ಪರವಾಗಿ ITI ಕಾರ್ಯಕರ್ತರು ಅವ್ರನ್ನ ತುಳಿಯುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. AFC ಇದ್ದದ್ದು ಹಿಂದಿನ ಸರ್ಕಾರ ಲೋಕಾಯುಕ್ತ ಅಂತು. ಆ ಲೋಕಾಯುಕ್ತನ ಸಹಿತ ನೀವು ಮುದ್ದೆ ಮಾಡತ್ತೀರಿ. ನೀವು ಸಿದ್ದರಾಮಯ್ಯ ಅವರೇ ಅವ್ರಿಗೇನು ಬೇಕಾಯ್ತ ಅಂತ ಒಂದು ಕಾನೂನು ಬಲ ಕೊಟ್ಟಿದ್ದಾರೆ, ಸಿಬ್ಬಂದಿ ಬಲ ಕೊಟ್ಟಿದ್ದಾರೆ, ಅವ್ರಿಗೆ ದಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಲ್ಲಿ ಎಷ್ಟು ಪ್ರಕರಣಗಳ ದಾಖಲಾಗಿವೆ, ಅವು ಏನೇನು ಹಳ್ಳ ಹಿಡಿತಾ ಇದ್ದೇವೆ. ಏನೂ ಇಲ್ಲ, ಅಭಿವೃದ್ಧಿ ಇಲ್ಲ. ಮತ್ತು ಭ್ರಷ್ಟಾಚಾರಕ್ಕೆ ಮುಂದುವರೆ ಇನ್ನು 2.5 ವರ್ಷ ಮಾಡ್ತಾರೆ, ಗಂಟು ಕಟ್ಕೊಂಡು ಹೋಗ್ತಾರೆ. ಅಭಿವೃದ್ಧಿ ಹರಿಕಾರ ದೇವರಾಜ ಅರಸು ನಂತರ ಸಿದ್ದರಾಮಯ್ಯ ಅವರು ಯಾರು ಹೇಳಲಿಕ್ಕೆ ಅಂಜಾತಾರ, ಅಲ್ಲಿ ಸ್ವಲ್ಪ ಹೇಳತ್ತಾರ. ಹೊರಟೆ ಅಂತವರು, ಖಾದರ್ ಅಂತವರು, MB ಪಾಟೀಲ್ ಅಂತವ್ರು ಕೆಲವೊಂದು ಹೇಳತ್ತಾರ. ಸಿದ್ದರಾಮಯ್ಯ ಅವರು 2ನೇ ದೇವರಾಜ ಅರಸು ಅಂತೇಳಿ ಕರೆಕ್ಟನೇ ಇದೆ. ಅವ್ರಿಗೆ ಫೈನಾನ್ಸ್ ಹೆಂಗೆ ಮೇಂಟೈನ್ ಮಾಡೋ ಗೊತ್ತಿದೆ. ಅದು ಫೈನಾನ್ಸನ್ನ ಇಲ್ಲಲ್ಲ. ಇಲ್ಲಿ ಇಂಥ ಭ್ರಷ್ಟ ಸಚಿವರ ಕಿಶಾಗ ಹೊಂಟೈತಲ್ಲ. ಅದು ಒಟ್ಟಾರೆ ಇವ್ರನ್ನ ಬದಲಿಸ್ಬೇಕಂತ ಜನರಿಗೆ ಕೂಗಿತ್ತು. ಅದನ್ನ ಹೇಳಿದೆ. ಒಟ್ಟ ನಮ್ದೇನಿಲ್ಲ, ಕೊಡೋದಿಲ್ಲ, ತಗೋದಿಲ್ಲ. ನೋಡ್ರಿ ಏನು ಮಾಡ್ತಾರೆ. ನೀವು ಮಾಡಲಿಲ್ಲ ಅಂದ್ರೆ ಮುಂದಿನ ಸರ್ಕಾರ ಬಿದ್ದು ಹೋಗ್ತದೆ. ಇದು ಮಾಡಿದ್ರೆ ತಿಳ್ಕೊಬೋದು. ಎಲ್ಲ ಜಿಲ್ಲೆಯಲ್ಲಿ ಹೆಂಗೈತೆ ನನಗೆ ಗೊತ್ತಿಲ್ಲ. ಬೆಳಗಾವಿ ಜಿಲ್ಲೆ ಮಾತ್ರ ಪರಿಸ್ಥಿತಿ ಹೆಂಗಿದೆ. ನಮಸ್ಕಾರ.